ಗುರುವಾಪುರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಯಲ್ಲಿ ಅನ್ಯಾಯ. ಗಣಿಬಾಧಿತ ಪ್ರದೇಶ ಗುರುವಾಪುರ ಗ್ರಾಮಸ್ಥರಿಗೆ ರಸ್ತೆ ಕಾಟ. ಎಸ್ ವೀಕ್ಷಕರೇ, ಅದ್ಯಾಕೋ ಅಧಿಕಾರಿಗಳಿಗೆ ಗ್ರಾಮಗಳು ಅಂದ್ರೆ ಅಸಡ್ಡೆ, ಆಲಸ್ಯ. ಸರ್ಕಾರದಿಂದ ಅದೆಷ್ಟೋ ಯೋಜನೆಗಳು ಜಾರಿಯಾಗಿ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಬಿಡುಗಡೆ ಆಗುತ್ತೆ. ಆದ್ರೆ ಅಧಿಕಾರಿಗಳ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಹಲವು ಗ್ರಾಮಗಳು ಇಂದಿಗೂ ಕೂಡ ಅಭಿವೃದ್ಧಿಯನ್ನ ಕಾಣದೆ ಸೊರಗ್ತಾ ಇದ್ದಾವೆ. ಇತ್ತ ಚಿಕ್ಕನಾಯಕನಹಳ್ಳಿಯಲ್ಲೂ ಕೂಡ ಇಂತಹದ್ದೇ ಪರಿಸ್ಥಿತಿ ಇದ್ದು ರಸ್ತೆ ನಿರ್ಮಾಣ ಮಾಡಲು ಲಕ್ಷಾಂತರ ರೂಪಾಯಿ ಬಿಡುಗಡೆಯಾಗಿದೆ. ಆದ್ರೆ ಅಧಿಕಾರಿಗಳು ಕೆಲವು ಮನೆಗಳ ರಸ್ತೆಗಳಿಗೆ ಮಾತ್ರ ಕಾಂಕ್ರೀಟ್ ಹಾಕಿ ಕೆಲವು ಕಡೆ ಹಾಕಿಲ್ಲ ಎಂದು ಗ್ರಾಮಸ್ಥರು ಗಂಭೀರವಾದಂತ ಆರೋಪವನ್ನ ಮಾಡ್ತಿದ್ದಾರೆ. ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಹುಳಿಯಾರು ಹೋಬಳಿ ಗಾಣದಾಳು ಪಂಚಾಯಿತಿ ವ್ಯಾಪ್ತಿಯ ಗುರುವಾಪುರ ಗ್ರಾಮ ಗಣಿಬಾಧಿತ ಪ್ರದೇಶವಾಗಿದ್ದು, ಗ್ರಾಮದಲ್ಲಿ ಸುಮಾರು 1,20,00,000 ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಗಳ ಕಾಮಗಾರಿಗೆ ಮಂಜೂರಾಗಿದೆ. ಗ್ರಾಮದ ಬಹುತೇಕ ಬೀದಿಗಳು ಕಾಂಕ್ರೀಟ್ ಆಗಿದ್ರು ಕೆಲವು ಮನೆಗಳ ಮುಂದೆ ಮಾತ್ರ ರಸ್ತೆ ಕಾಮಗಾರಿ ಬಾಕಿ ಉಳಿದಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇಡೀ ಊರಿಗೆ ಕಾಂಕ್ರೀಟ್ ರಸ್ತೆ ಹಾಕ್ತಾರೆ, ಆದರೆ ನಮ್ಮ ಮನೆ ಮುಂದಿನ ರಸ್ತೆಯನ್ನ ಮಾತ್ರ ಬಿಟ್ಟು ಬಿಟ್ಟಿದ್ದಾರೆ. ನಾವು ಏನಾದ್ರೂ ಪಾಪ ಮಾಡಿದ್ದೀವಾ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಪಂಚಾಯತಿ ಸ್ಕೆಚ್, ಪಂಚಾಯತಿಯಲ್ಲಿ ನಿಮಗೆ ಗೊತ್ತಿದ್ದ ಹಾಗೆ ಓಲ್ಡ್ ಸ್ಕೆಚ್ ಅಂತ ಇರುತ್ತೆ, ನ್ಯೂ ಸ್ಕೆಚ್ ಅಂತ ಇರುತ್ತೆ, ಏನಾದ್ರು ಮಾಡಿಫೈ ಆಗಿರ್ತಕ್ಕಂಥ. ಈ ಓಲ್ಡ್ ಸ್ಕೆಚ್ ನಲ್ಲಿ ಇಲ್ಲಿ ಬೀದಿ ಇದೆ ಸರ್, ಬೀದಿ ಇದೆ. ಬೀದಿ ಇದ್ದಾಗ ಎಲ್ಲರಿಗೂ ಅದು ಸಾರ್ವಜನಿಕವಾಗಿ ಅನುಕೂಲ ಆಗತಕ್ಕಂಥ ಬೀದಿ. ಅದನ್ನ ಈಗ 120 ಲಕ್ಷ ಸ್ಯಾಂಕ್ಷನ್ ಆಗಿದೆ ನಮ್ಮೂರಿಗೆ. ಗಣಿ ಬಾಧಿತ ಪ್ರದೇಶ ಅಂತ 120 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ನಾವು ಹೀಗೆ ಮಾತಾಡುವಾಗ ಎಲ್ಲಾ ಬೀದಿನೂ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಕಡೆಗೆ ಲಾಸ್ಟ್ ಹೇಳಿದ್ರು ಇದು GPRS ಆಗಿಲ್ಲ ಅಂತ ಹೇಳಿದ್ರು. ಸೊ ನಾವು ಮಾಡ್ತೀವಿ ಅಂತ ಹೇಳಿದ್ರು, ಮಾಡ್ತೀವಿ ನಾವು ಲಾಸ್ಟ್ಗೆ ಎಲ್ಲರೂ ಮಾಡ್ತೀವಿ, ಯಾವ್ದು ಬಿಡೋದಿಲ್ಲ ಅಂತ ಹೇಳಿದ್ರು. ಸೊ ನಾವು ಅಭಿಪ್ರಾಯ ನಮ್ದೇನು ಅಂತಂದ್ರೆ ಎಲ್ಲರಿಗೂ ಸಾರ್ವಜನಿಕವಾಗಿ ಅನುಕೂಲ ಆಗಿ ಎಲ್ರಿಗೂ ಮಾಡಿ, ಎಲ್ರಿಗೂ ಅನುಕೂಲ ಆಗಬೇಕು, ಒಬ್ಬರಿಗೆ ಅಂತಲ್ಲ ಅಂತ ಹೇಳಿ. ಅದರಲ್ಲಿ ಜಾತೀಯತೆ ಆಗಲಿ ಅದೇನು ಬರಬಾರ್ದು, ನ್ಯಾರೋ ಮೆಂಟಾಲಿಟಿ ಬರಬಾರ್ದು. ಹಾಗಾಗಿ ನಮ್ಮೂರಲ್ಲಿ ಮೊದಲಿಂದಲೂ ಕೂಡ ಸ್ವಲ್ಪ ಇಲ್ಲಿ ನ್ಯಾರೋ ಮೆಂಟಾಲಿಟಿ ಇದೆ. ನಾನು ಸಣ್ಣ ಹುಡುಗರಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಬಹಳ ಸುಧಾರಣೆ ಆಗ್ಬೇಕಿಲ್ಲಿ. ಆ ಸುಧಾರಣೆಗಳು ಇನ್ನು ಮುಂದೆ ಆಗ್ತವೆ. ಈಗಿನೆಲ್ಲ ಯುವಕರು ವಿದ್ಯಾವಂತರಿದ್ದಾರೆ, ಮುಂದೆ ಸರಿಯಾಗಬಹುದು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದು. ಅಂದ್ರೆ ಇದು ರೋಡ್ ಎಲ್ಲಾರು ಮಾಡ್ದಾಗ ನಮಗೂ ರೋಡ್ ಮಾಡ್ಬೇಕು ಸರ್ ಒಂದು. ಆಮೇಲೆ ನೀರು ಹೋಗ್ಲಿಕ್ಕೆ ವ್ಯವಸ್ಥೆಗಳು, ಚರಂಡಿ ಎಲ್ಲರಿಗೂ ಅನುಕೂಲ ಆಗ್ಬೇಕು ಸರ್, ಅದ್ರಾಗೇನು ಎರಡು ಮಾತಿಲ್ಲ. ಸೊ ಈಗ ಏನಾಗುತ್ತೆ ಅಂತಂದ್ರೆ, ಈಗ ಅದು GPS ಆಗಿಲ್ಲ ಅಂತ ನಾನು ಕೇಳೋ ಪ್ರಶ್ನೆ ಸರ್, ಈಗ GPS ಮಾಡ್ಬೇಕಾದ್ರೆ ಪಂಚಾಯತಿ ಸ್ಕೆಚ್ ಹಿಡ್ಕೊಂಡು, ಪಂಚಾಯತಿ ಸ್ಕೆಚ್ ಇಟ್ ಮೇ ಬಿ ಓಲ್ಡ್ ಸ್ಕೆಚ್ ಆರ್ ಇಟ್ ಮೇ ಬಿ ನ್ಯೂ ಸ್ಕೆಚ್, ಪಂಚಾಯತಿ ಪಿಡುವನ್ನು ಕರೆಸಿ ಸ್ಕೆಚ್ ಹಿಡ್ಕೊಂಡು GPS ಮಾಡಬೇಕು. ಇದನ್ನ ಅವ್ರು ಮಾಡಿಲ್ಲ. ಅವ್ರು ಬೇಕಾದಂಗೆ ಎಲ್ಲೋ ಕೆಲವು ಬೀದಿಗಳು ಮಾಡ್ಕೊಂಡು ಅವ್ರ ಮನೆ ಮುಂದೆ ಮಾಡ್ಕೊಂಡ್ರೆ ಈ ಉಳಿದಂತ ಬೀದಿಗಳು ಎಲ್ಲಿ ಹೋಗ್ಬೇಕು ಸರ್? ಇದೊಂದು ಬೀದಿ ಊರಿನ ಮೂಲ, ಇದು ಹಳೆ ಊರು ಸಹ ಇದು. ಆಮೇಲೆ ಅಲ್ಲೊಂದು ಕುಪ್ಪೂರ್ ಬುಡ್ಡಜ್ಜಿ ಅಂತ ಒಂದು ಮನೆ ಇದೆ, ಅದು ಕೂಡ ಹಳೆ ಊರು ಸಹ, ಅದು ಹಳೆ ಬೀದಿ. ಅದು ಮೊದಲು ನಿಜವಾಗಿ ಹೇಳ್ಬೇಕಂದ್ರೆ ಈ 2 ಬೀದಿ ಫಸ್ಟ್ ಮಾಡಿ. ಇದ್ರ ಬಗ್ಗೆ ಮೆಂಬರ್ಗಳು ಈ ಗ್ರಾಮ ಸರ್, ಈ ಬಗ್ಗೆ ನಾನು ಅವರು ನಮ್ಮ ಯಾರು ಮೆಂಬರ್ ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರ ಗಮನಕ್ಕೆ ತಂದೆ. ಅವ್ರೇನ್ ಹೇಳಿದ್ರು ಸರ್, ನಾನು AEE ಹೇಳಿದೀನಿ, ಮಾಡ್ತಾರೆ ಸರ್, ಲಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಗ ಇಲ್ಲಿ ಯಾರು GPS ಮಾಡಿದ್ರೆ ಅವ್ರ ಹತ್ರಲ್ಲೂ ಮಾತಾಡಿದ್ನ. ಈಗ ಯಾರು ರೇಣುಕಪ್ಪ ಅಂತ ಹೇಳಿದ, ಇದು ಅವರು ಏನೋ ಮಾಡ್ತಾರಂತ ಹಿಂಗೆ ನನಗೆ ಗೊತ್ತಿಲ್ಲ ಸರ್, ಯಾರು ಮಾಡ್ತಾರೆ ಏನೋ ಅಂತ ಹೇಳಿ. ಆ ಕಾಂಟ್ರಾಕ್ಟರ್ ಹತ್ರ ಮಾತಾಡಿದೆ ನಾನು. ಆ ಕಾಂಟ್ರಾಕ್ಟರ್ ತಮ್ಮ ಇದ್ದಾರೆ ಸರ್, ಅವ್ರಿಗೆ ಹೋಗಿ ಕೇಳಿ ಅಂತ ನಾನು ಕೇಳಿದೆ. ಏನಪ್ಪ ನಿಮ್ಮ ಹೆಸರು ಅಂದ್ರೆ ರಾಜಣ್ಣ ಅಂದ್ರು. ಅವ್ರು ಇಂಜಿನಿಯರ್ ಅಂತಂದ್ರು, ಅವ್ರು ಕಾಂಟ್ರಾಕ್ಟರ್ ತಮ್ಮ ಅಂತಂದ್ರು. ನಾನು ನೋಡ್ರಿ, ನಾನೀಗ ರಿಟೈರ್ಡ್ DDP ಇದ್ದೀನಿ, ಈಗ ನಾನು ದಲಿತ ಅಧಿಕಾರಿ ಇದ್ದೀನಿ, ನಾನು ಇಲ್ಲಿದ್ದೀನಿ. ಎಲ್ಲಾ ಬೀದಿನೂ ಮಾಡಿ ನೀವು 2 ಬೀದಿ ಬಿಟ್ಟು ಹೋಗ್ಬಿಟ್ರೆ ಅದು ನಮ್ಗೆ ಕ್ಷೇಮ ಅಲ್ವಾ? ಅದು ನಮ್ಮೂರಿಗೆ ಅವಮಾನ ಅಲ್ವಾ? ಅದು ಅದರಿಂದ ಯಾಕೆ ನೀವು ಬಿಡ್ತೀರಿ, ಅದನ್ನ ಯಾಕೆ ಮಾಡಬಾರ್ದು ನೀವು ಅಂತ ಕೇಳಿದ್ ನಾನು. ಅದಕ್ಕಿಲ್ಲ ಸರ್, ನೀವು ಅದು ತಪ್ಪೆ ಅಂತ ತಿಳ್ಕೊಂಬೇಡಿ, ಎಲ್ಲ ಊರಲ್ಲಿ ರಾಜಕೀಯ ಇದ್ದೇ ಇರುತ್ತೆ, ಬಟ್ ನಾವು ಏನು ಕೇಳಿಬಿಟ್ಟು ನೋಡಿ ನಾವು ಮಾತಾಡ್ತೀವಿ ಸರ್, ನಾವು ಮಾಡ್ತೀವಿ ಅಂತ ಹೇಳಿದ್ರು ಅವರು. ಸೊ ನಾವು ಹಾಗಾಗಿ ಸುಮ್ಮನೆ ಇದ್ದೀವಿ ಸರ್. ಸುಮ್ಮನೆ ಇದ್ದಾಗ ಈಗ ಏನಾಗಿದೆ ಅಂದ್ರೆ ಬೇರೆ ಅವ್ರಿಗೆ ಅನುಕೂಲ ಎಲ್ಲ ಮಾಡಿದ್ದಾರೆ ಸರ್. ತೋಟದ ಮನೆಗಳೆಲ್ಲ ಮಾಡಿದ್ದಾರೆ, ತೋಟದ ಮನೆಗಳು ಮಾಡಿದ್ದಾರೆ, ಕಾಂಕ್ರೀಟ್ ಮಾಡಿದ್ದಾರೆ. ಒಂದೊಂದು 3/4 ಕಿಲೋಮೀಟರ್ ಮಾಡಿದ್ದಾರೆ. ಊರೊಳಗಡೆ ಮೇನ್ ಬೀದಿ 2 ಬೀದಿ ಬಿಟ್ಟು ಹೋಗಿದ್ದಾರೆ. ಮೊದಲು ನಿಮ್ಮ ಮನೆ ಮುಂದೆ ಮಾಡ್ತೀವಿ ಎಂದು ಹೇಳಿದ್ರು, ಈಗ ಹಲವು ಕಾರಣಗಳನ್ನ ನೀಡಿ ತಪ್ಪಿಸಿಕೊಳ್ತಿದ್ದಾರೆ. ಸ್ಥಳೀಯರು PDO ಅವರ ಗಮನಕ್ಕೆ ವಿಷಯವನ್ನ ತಂದಿದ್ದೇವೆ, ಆದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಇದು ಗಣಿ ಬಾಧಿತ ಇದು ಅಂತ ಹೇಳಿ ಎಲ್ಲ ರೋಡ್ಗಳಾಗಿದ್ದಾವೆ, ಆದ್ರೆ ಈ ರೋಡ್ ಮಾಡಿಲ್ಲ. ಯಾಕೆ ಏನು ಅಂತ ಕೇಳಿದ್ರೆ ಇದು GPRS ಆಗಿಲ್ಲ, ಬೀದಿ ಐತೆ, ಆದ್ರೂ ಕೈ ತಪ್ಪಾಗೈತಿ ಅಂತ ಹೇಳ್ತಾರೆ. ಯಾರು ಹೇಳೋದು? ಯಾರು ಇಲ್ಲಿ ಕೇಳಿದರು, ಇವ್ರು ಕೆಲಸ ಮಾಡೋರು ಕೇಳಿದ್ರೆ ಹೇಳ್ತಾರೆ.
ಆದ್ರೆ ನಮ್ಗೆ ಇಲ್ಲಿ ಎತ್ತಲಗೂ ಓಡಾಡಕ್ ಜಾಗ ಇಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಬೀದಿ ಇದೆ, ನಾವು ಬಿಡ್ರಿ ಇತ್ತಂದ್ರೆ ಮ್ಯಾಗ್ಲಾಟ್ ಬಿಡ್ತಾ ಇಲ್ಲ. ಅಂದ್ರೆ ಇದ್ರ ಬಗ್ಗೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ರಿ? ಅಧಿಕಾರಿಗಳು ಗಮನಕ್ಕೆ ಯಾರಿಗೂ ತಂಡಲ್ಲ, ಇವ್ರಿಗೆ ಮೆಂಬರ್ಗೆ ಹೇಳಿದೀವಿ. ಮೆಂಬರ್ ಏನಂತಾರೆ? ಮೆಂಬರ್ ಈಗ ನೀವು ಒಂದ್ ಸರ್ಸ್ಕೊಂಡು ಮಾಡ್ಕೊಳ್ರಪ್ಪ ಅಂತಾರೆ. ಇಲ್ಲಿ ನೋಡಿದ್ರೆ ಇಲ್ಲ, ಪಂಚಾಯತಿ ಸ್ಕೆಚ್ ತಂದು ಮಾಡಿಸ್ರಿ ಅಂತ ಹೇಳ್ತಾರೆ. ಪಂಚಾಯತಿ ಸ್ಕೆಚ್ ಇದೆಯಾ? ಇಲ್ಲ ಸರ್, ಇವರು ರೋಡ್ ಮಾಡೋರು ತರಬೇಕಾಯ್ತು, ಅವ್ರು ತಂದು ಮಾಡಿಲ್ಲ. ಈಗ ನಾವು ಹಿಂದ್ಗಡೆಗಿರೋರು ನಾವು ಮುಂದ್ಗಡೆಗೆ ಹೆಂಗ್ ಹೋಗ್ಬೇಕು? ನಮಗೆ ಬಹಳ ತೊಂದರೆ ಆಗಿದೆ. ಇದು ಏಕ ಬೀದಿ ಬಿಡ್ಲೇಬೇಕು. ದಯವಿಟ್ಟು ನಮಗೆ ಇದನ್ನ ಬಗೆಹರಿಸ್ಕೊಡ್ಬೇಕು ಸರ್. ರೋಡ್ ಈಗ ಮಧ್ಯದಲ್ಲಿ ಊರೊಳಗೆ 2 ಮಧ್ಯ ರೋಡ್ ಇದ್ದು ಈ ರೋಡ್ ಮಾಡಿಲ್ಲ. ಇದು ಏಕ ರೋಡು ಆಗ್ಬೇಕು ಅಂತೇಳಿ ನಮ್ಮ ಅಭಿಪ್ರಾಯ. ಈಗ ಮ್ಯಾಳಿಂದ ಬರೋದಾದ್ರೆ ಮ್ಯಾಳಿಂದಲೇ ಬರ್ಬೇಕು ರೋಡು, ಕೆಳಗಿಂದ ಹೆಂಗ್ ಬರುತ್ತೆ ಅಂತ ಇದು ಮಾಡಿರು. ಅವ್ರೇನ್ ಮಾಡಿರು, ಮ್ಯಾಳಿಂದ ಒಬ್ರು ಕೆಳಗಿಂದ ಬರ್ಲಿ ಅಂತಾರೆ, ಈ ಕಡೆಯವರು ಮ್ಯಾಳಿಂದ ಬರ್ಲಿ ಅಂತಾರೆ. ಅದರಿಂದ ರೋಡು ಎಲ್ಲ ರೋಡ್ನು ಮ್ಯಾಳಿಂದ ಮಾಡಿದ್ದಾರೆ. ಈಗಲೂ ಮ್ಯಾಳಿಂದ ಬರ್ಬೇಕು ಅಂತ ನಮ್ಮ ಇದು ಮಾಡಿಕೊಡ್ಲೇಬೇಕು ಅಂತೇಳಿ ನಾವು ಇದು ಮಾಡಬೇಕು. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಬೇಕಾಗಿದೆ. ಚೇತನ್ ಜಾನ್ಕಲ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯ್ಕನಹಳ್ಳಿ.